ನಮಸ್ತೆ ಎಲ್ರಿಗೂ. ನೀವು ನೋಡ್ತಾ ಇರೋದು ಒನ್ ಇಂಡಿಯಾ ಕನ್ನಡ. ನಾನ್ ಪ್ರತಿಮಾ. ವೀಕ್ಷಕರೇ, ಶುಕ್ರ ಅಂದ್ರೆ ಸಮೃದ್ಧಿ, ಸಂಪತ್ತು, ಐಷಾರಾಮಿ ಬದುಕಿಗೆ ಕಾರಣವಾದ ಗ್ರಹ ಅಂತ ಹೇಳ್ತಾರೆ. ಈ ಶುಕ್ರ ಇದೇ 20ನೇ ತಾರೀಕು ಅಂದ್ರೆ ಡಿಸೆಂಬರ್ 20ನೇ ತಾರೀಕಿಗೆ 3 ಗ್ರಹಗಳ ಜೊತೆ ವಿಲೀನವಾಗ್ತಾ ಇದ್ದಾನೆ. ಹಾಗೆ ಧನುರ್ ರಾಶಿಗೆ ಪ್ರವೇಶ ಮಾಡ್ತಾ ಇರೋದ್ರಿಂದ 3 ರಾಶಿಯವರಿಗೆ ಲಕ್ ಇದೆ ಅಂತ, ರಾಜಯೋಗ ಕೂಡ ಇದೆಯಂತೆ. ಹಾಗಾದ್ರೆ ಯಾವ್ಯಾವ ರಾಶಿಗೆ ಶುಕ್ರ ದೆಸೆ ಇದೆ, ರಾಜಯೋಗ ಅಂದ್ರೆ ಏನೆಲ್ಲ ಫಲಗಳನ್ನ ಶುಕ್ರನಿಂದ ಪಡಿಬಹುದು, ಇದೆಲ್ಲ ವಿಚಾರಗಳನ್ನ ತಿಳಿಸ್ಕೊಡೋದಕ್ಕೆ ನಮ್ ಜೊತೆ ಇದ್ದಾರೆ ಖ್ಯಾತ ಜ್ಯೋತಿಷಿಗಳು, ಪ್ರತ್ಯಂಗಿರ ದೇವಿಯ ಆರಾಧಕರು, ಹಾಗೆ ಭಾರತೀಯ ಸಂಪ್ರದಾಯ ಟ್ರಸ್ಟ್ ನ ಅಧ್ಯಕ್ಷರಾಗಿರುವ ಡಾಕ್ಟರ್ ಮಹರ್ಷಿ ಗುರುಗಳು. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಅಮ್ಮ. ಹರೇ ಶ್ರೀನಿವಾಸ. ಎಲ್ಲರಿಗೂ ಸಹ ನಮಸ್ಕಾರಗಳು. ಗುರುಗಳೇ, ಶುಕ್ರನ ವಿಚಾರವಾಗಿ ಬಹಳಷ್ಟು ಕಾರ್ಯಕ್ರಮಗಳನ್ನ ಮಾಡಿದೀವಿ ನಾವು ಕೂಡ. ಯಾಕಂದ್ರೆ ಶುಕ್ರನ ಬದಲಾವಣೆ, ಬೇರೆ ರಾಶಿಗೆ ಪ್ರವೇಶ ಆದಾಗ ಏನೇನಾಗುತ್ತೆ ಅಂತ. ಈಗ ಡಿಸೆಂಬರ್ 20ನೇ ತಾರೀಕು ಅಂದ್ರೆ ಮುಂದೆ ಹೊಸ ವರ್ಷ, ಕ್ಯಾಲೆಂಡರ್ ವರ್ಷದಲ್ಲಿ ಹೊಸ ವರ್ಷದ ಸಂದರ್ಭದಲ್ಲೇ ಒಂದಷ್ಟು ಮಂದಿಗೆ ಶುಕ್ರ ದೆಸೆ ಶುರುವಾಗುತ್ತೆ ಡಿಸೆಂಬರ್ 20ಕ್ಕೆ ಶುಕ್ರನ ಬದಲಾವಣೆಯಿಂದ ಅನ್ನೋದಾದ್ರೆ, ರಾಜಯೋಗ ಯಾವ್ಯಾವ ರಾಶಿಗೆ ಅಂತ ತಿಳಿಸ್ಕೊಡ್ತೀರಾ? ನೋಡಿ, ಈಗಾಗ್ಲೇ ಪ್ರಸ್ತುತ ಏನಾಗ್ತಾ ಇದೆ ಅಂದ್ರೆ, ಯಾವಾಗ್ಲೂ ಅಷ್ಟೇ ಒಂದು ಗ್ರಹ ಬದಲಾವಣೆ ಆದಾಗ ಒಂದಷ್ಟು ರಾಶಿಗಳಿಗೆ ಒಂದಷ್ಟು ಶುಭ ಫಲಗಳನ್ನ ನಿರೀಕ್ಷೆಯನ್ನ ಮಾಡಬಹುದಾಗಿದೆ. ಅದೊಂದು ಪಾಪಗ್ರಹ ಆಗಿದ್ರೆ ಒಂದಷ್ಟು ರಾಶಿಗಳಿಗೆ ಒಂದಷ್ಟು ಸಮಸ್ಯೆಗಳು ಎದುರಾಗಬಹುದು. ಆದ್ರೆ ಶುಕ್ರ ಒಂದು ಐಷಾರಾಮಿ ಜೀವನ ಮತ್ತೆ ಶುಕ್ರ ದಶಾ ಫಲಗಳನ್ನ ನಾವು ನಿರೀಕ್ಷೆ ಮಾಡುವಂತದ್ದಿರುತ್ತೆ. ಆದ್ರೆ ಇಲ್ಲಿ ಶುಕ್ರನ ಬದಲಾವಣೆಯ ವಿಚಾರದಲ್ಲಿ ನಾವು ನೋಡಕ್ ಹೋದ್ರೆ 3 ಗ್ರಹಗಳ ಸಂಯೋಗ ಮತ್ತೆ ಅದ್ರ ಜೊತೆಗೆ ಈ ಶುಕ್ರನು ಸೇರಿ 4 ಗ್ರಹಗಳು ಒಟ್ಟಾರೆ ಧನುರ್ ರಾಶಿಯಲ್ಲಿ ಇರುವುದರಿಂದ 3 ರಾಶಿಯವರೆಗೆ ರಾಜಯೋಗವನ್ನ ತಂದುಕೊಡುತ್ತೆ ಅಂತ ಹೇಳುತ್ತೆ. ನೋಡಿ, ಇದೇ ನಾವು ಯಾವಾಗ್ಲೂ ಅಷ್ಟೇ ಜ್ಯೋತಿಷ್ಯದಲ್ಲಿ ಲೆಕ್ಕಾಚಾರ ಒಂದಷ್ಟು ಮಾಡುವಂತ ಸಂದರ್ಭದಲ್ಲಿ ಒಂದಷ್ಟು ಅಭಿವೃದ್ಧಿ ಹತ್ತ ಹೋಗುವಂಥದ್ದು, ದಿಢೀರ್ ಬದಲಾವಣೆಗಳನ್ನ ಕಾಣುವಂಥದ್ದು, ಒಂದಷ್ಟು ಆಸ್ತಿ ವಿವಾದಗಳು ಬಗೆಹರಿಯುವಂಥದ್ದು, ಎಷ್ಟೋ ವರ್ಷಗಳಿಂದ ಬರಬೇಕಾಗಿರುವಂತ ಹಣ ದಿಢೀರ್ ಅಂತ ಬರೋದಕ್ಕೆ ಈ ಗ್ರಹಗಳ ಸಂಯೋಗನೆ ಕಾರಣ ಅಂತ ಹೇಳ್ತೀವಿ. ಈಗಾಗಲೇ ಈ 20ನೇ ತಾರೀಕು ಏನು ಶುಕ್ರ ಬದಲಾವಣೆ ಆಗ್ತಾ ಇದೆ, ಹಿಂದೆ ನಾನು ಮಾತನಾಡುವಾಗ 16ನೇ ತಾರೀಕು ರವಿ ಬದಲಾವಣೆ ಆಗಿದೆ. ಅದನ್ನ ರವಿ ಬದಲಾವಣೆ ವಿಚಾರದಲ್ಲಿ ಸಂಕ್ರಮಣ ಅಂತ ಹೇಳ್ತೀವಿ. ಮತ್ತೆ ಕುಜನ ಬದಲಾವಣೆಯನ್ನು ಸಹ ನಾವು ನೋಡಿದ್ದೀವಿ. ಹಾಗಾಗಿ ಈಗಾಗಲೇ ರವಿ ಮತ್ತೆ ಅದ್ರ ಜೊತೆಗೆ ಕುಜ, ಬುಧನ ಜೊತೆ ಶುಕ್ರನ ಸಂಯೋಗ. ಸೊ ಹಾಗಿದ್ರೆ ಈ 4 ಗ್ರಹಗಳಿಂದ ಏನೆಲ್ಲ ಒಳ್ಳೆ ಫಲಗಳು ಕೊಡುತ್ತೆ ಅನ್ನುವಂಥದ್ದು ನಾವು ನೋಡಕ್ ಹೋದ್ರೆ, ನೋಡಿ, ಮೊದಲಿಗೆ ಋಷಭ ರಾಶಿ. ಯಾಕಂದ್ರೆ ಶುಕ್ರ ರಾಷ್ಟ್ರಾಧಿಪತಿ ಅಂತ ಬಂದಾಗ ನಾವು ಋಷಭ ರಾಶಿಗೆ ಶುಕ್ರನೇ ರಾಷ್ಟ್ರಾಧಿಪತಿ ಆಗಿರ್ತಾನೆ. ಸೊ ಹಾಗಾಗಿ ಶುಕ್ರನ ಫಲಗಳು ಹೇಗಿರುತ್ತೆ ಋಷಭ ರಾಶಿಯವರಿಗೆ ಅಂತ ನಾವು ನೋಡಕ್ ಹೋದ್ರೆ, ಈ ತಿಂಗಳು ಏನಿದೆ ತುಂಬಾ ಬಹಳ ಒಳ್ಳೆಯ ದಿನ ಅಂತ ಹೇಳ್ಬೋದು. ಮತ್ತೆ ಈ ವೃಷಭ ರಾಶಿಯವರಿಗೆ ಶುಕ್ರಾದಿತ್ಯ ಯೋಗವನ್ನ ಉಂಟು ಮಾಡುತ್ತೆ. ನಾವು ಯಾವಾಗ್ಲೂ ಅಷ್ಟೇ ಬುಧಾದಿತ್ಯ ಯೋಗ, ಶುಕ್ರಾದಿತ್ಯ ಯೋಗ ಅಂತ ಹೇಳ್ತೀವಲ್ವಾ, ಒಂದಷ್ಟು ಅಭಿವೃದ್ಧಿ ಏಳಿಗೆಯನ್ನ ಕಾಣುವಂತ ದಿನಗಳು ಅಂತ ಹೇಳ್ತೀವಿ. ಮತ್ತೆ ಅದೇ ರೀತಿ ಈ ರಾಶಿಯವರಿಗೆ ಹೆಚ್ಚು ಸಂಪತ್ತು, ಆಸ್ತಿ ಪ್ರಾಪ್ತಿ ಆಗೋದು. ಬಹಳ ಜನ ಒಂದು ಸೈಟ್ ತೆಗೆದುಕೊಳ್ಳಕ್ ಆಗೋದಿಲ್ಲ, ಒಂದು ಮನೆ ಖರೀದಿ ಮಾಡಕ್ ಆಗೋದಿಲ್ಲ. ಅಂತವರೆಗೂ ಸಹ ನೀವೇನಾದ್ರೂ ಒಂದ್ ಸ್ವಲ್ಪ ಪ್ರಯತ್ನ ಮಾಡ್ಬಿಟ್ರೆ ಮನೇನೂ ಅನುಕೂಲ ಆಗುವಂತ ಸಾಧ್ಯತೆ ಇರುತ್ತೆ. ಇನ್ನ ಒಂದಷ್ಟು ಏನಾದ್ರೂ ಹಣ ತಮ್ಮಂದಿರ ವಿಚಾರದಲ್ಲಿ ಆಗ್ಬಹುದು, ವೈಯಕ್ತಿಕ ಜೀವನದಲ್ಲಿ ಒಂದಷ್ಟು ಸಮಸ್ಯೆಗಳಿದ್ರೇನು ಬಗೆಹರಿಸ್ಕೊಳ್ಳುವಂಥದ್ದು ಸಾಧ್ಯತೆ ಇರುತ್ತೆ. ಮತ್ತೆ ಗೌರವ ಹೆಚ್ಚಾಗುವಂಥದ್ದು ಇರುತ್ತೆ. ಮತ್ತೆ ಅದ್ರ ಜೊತೆಗೆ ಹಣಕಾಸಿನ ವಿಚಾರದಲ್ಲಿ ಒಂದಷ್ಟು ಬರಬೇಕಾಗಿರುವಂತಹ ಹಣ ಬರುವಂತದ್ದಿರುತ್ತೆ. ಯಾಕಂದ್ರೆ ಶುಕ್ರಾದಿತ್ಯ ಯೋಗ ಅಂತ ಬಂದಾಗ ಗೌರವ, ಒಂದು ಸ್ಥಾನ ಪ್ರಾಪ್ತಿ ಆಗೋದು. ಇವತ್ತೆಷ್ಟೋ ಜನ ಕೆಲಸದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಅಭಿವೃದ್ಧಿ ಇಲ್ಲ, ಪ್ರಮೋಷನ್ ಇಲ್ಲ, ಏನೂ ಇಲ್ಲ ಅಂತ ಏನ್ ಕುತ್ಕೊಂಡಿದ್ರ, ಖಂಡಿತ ಈ ಶುಕ್ರಾದಿತ್ಯ ಯೋಗದಿಂದ ಈ ವೃಷಭ ರಾಶಿಯವರಿಗೆ ಒಳ್ಳೆ ರಾಜಯೋಗವನ್ನ ತಂದುಕೊಡುತ್ತೆ. ಇನ್ನು ಅದೇ ರೀತಿ ಮಿಥುನ ರಾಶಿಯವರಿಗೆ ಇದೇ ಡಿಸೆಂಬರ್ ಏನು 20ನೇ ತಾರೀಕು ಶುಕ್ರನ ಬದಲಾವಣೆಯಿಂದ ತುಂಬಾ ಒಳ್ಳೆಯ ಫಲಗಳನ್ನ, ಒಳ್ಳೆಯ ದಿನಗಳನ್ನ ನಿರೀಕ್ಷೆಯನ್ನ ಮಾಡಬಹುದು ಅಂತ ಹೇಳ್ಬಹುದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ. ಅದು ಯಾಕೆ ಒಳ್ಳೆಯ ಫಲಗಳು ಕೊಡುತ್ತೆ ಅಂದ್ರೆ, ಅಲ್ಲಿ ಸಪ್ತಮ ಸ್ಥಾನದಲ್ಲಿ ಬುಧನು ರಾಷ್ಟ್ರಾಧಿಪತಿ ಸಂಯೋಗ ಆಗ್ತಾ ಇದೆ. ಸೊ ಇಲ್ಲಿ ರಾಷ್ಟ್ರಾಧಿಪತಿ ಮಿಥುನ ರಾಶಿಗೆ ಬುಧ ಆಗಿರೋದ್ರಿಂದ ಬುಧಾದಿತ್ಯ ಯೋಗ ಉಂಟು ಮಾಡುವಂತದ್ದು ನಾವು ಇಲ್ಲಿ ಮಿಥುನ ರಾಶಿಯವರಿಗೆ ನೋಡಬಹುದಾಗಿದೆ. ಹಾಗಾಗಿ ಗ್ರಹಗಳ ಸಮ್ಮಿಲನದಿಂದ ಸಪ್ತಮ ಸ್ಥಾನದಲ್ಲಿರುವಂತಹ ಈ 4 ಗ್ರಹಗಳಿಂದ ವಿವಾಹ ಶುಭ ಕಾರ್ಯಗಳು ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಬಹಳ ಜನ ಮದುವೆ ವಿಚಾರದಲ್ಲಿ ಬಹಳ ಸಫರ್ ಬೀಳ್ತಾ ಇರ್ತಾರೆ, ಅಂತವ್ರಿಗೆ ಒಳ್ಳೆ ಅನುಕೂಲ. ಮತ್ತೆ ಈ ಪ್ರೇಮ ವಿವಾಹಕ್ಕೆ ಸಂಬಂಧಪಟ್ಟಂತದ್ದು, ಮನೆಯಲ್ಲಿ ತಂದೆ ತಾಯಿ ಒಪ್ಕೊಂತ ಇಲ್ಲ ಅಥವಾ ಯಾವುದೋ ಒಂದು ವಿಚಾರದಲ್ಲಿ ಸಮಸ್ಯೆಗಳು ಏನಾದ್ರೂ ಇದ್ರೇನು
ಈ ಮದುವೆ ವಿಚಾರದ ಜೊತೆ ಪ್ರೇಮ ವಿವಾಹಕ್ಕೆ ಸಂಬಂಧಪಟ್ಟಂತದ್ರಲ್ಲಿ ಅನುಕೂಲ ಉಂಟಾಗುವಂತ ಸಾಧ್ಯತೆ ಇರುತ್ತೆ. ಇನ್ನ ಅದೃಷ್ಟ ಮತ್ತೆ ಸಂಪತ್ತು ಹೆಚ್ಚಾಗುವಂತದ್ದಿರುತ್ತೆ. ಮತ್ತೆ ಅದರ ಜೊತೆಗೆ ಒಂದಷ್ಟು ಕುಟುಂಬದಲ್ಲಿ ಬಾಂಧವ್ಯತೆ ಹೆಚ್ಚಾಗುವಂತದ್ದಿರುತ್ತೆ. ಈ 4 ಗ್ರಹಗಳ ಸಂಯೋಗದಿಂದ ಮಿಥುನ ರಾಶಿಯವರಿಗೆ ಕಲೆಯ ಕ್ಷೇತ್ರದಲ್ಲಿರುವಂತವ್ರಿಗೆ, ಅಂದ್ರೆ ಸಿನಿಮಾ ಕ್ಷೇತ್ರ ಆಗಬಹುದು, ಅದರಲ್ಲೇ ಸೇವೆ ಮಾಡ್ತಾ ಇರುವಂತವ್ರಿಗೆ, ಅಥವಾ ನೃತ್ಯ ಅಥವಾ ಇನ್ನಿತರ ಕೆಲವೊಂದೆಲ್ಲ ಕಲಾಕ್ಷೇತ್ರದಲ್ಲಿ ಇರುವಂತವ್ರಿಗೆ ಹೆಚ್ಚು ಅನುಕೂಲ, ಒಳ್ಳೊಳ್ಳೆ ಆಫರ್ಸ್ ಸಿಗುವಂತ ಸಾಧ್ಯತೆಗಳು ಕಂಡು ಬರುವಂತದ್ದಿರುತ್ತೆ. ಮತ್ತೆ ಆರೋಗ್ಯನೂ ಉತ್ತಮವಾಗಿ ಇರುವಂತದ್ದನ್ನ ನಾವು ನೋಡಬಹುದಾಗಿದೆ. ಇನ್ನು ಅದೇ ರೀತಿ ಮೀನ ರಾಶಿಯವರಿಗೆ ನಾವು ಯಾವಾಗ್ಲೂ ಅಷ್ಟೇ ನೋಡಿ, ಈ ಮೀನ ರಾಶಿ ಅಧಿಪತಿ ಅಂತ ಹೇಳಿದ್ರೆ ಗುರು ಗ್ರಹ ಆಗಿರ್ತಾನೆ. ಅಂದ್ರೆ ಗುರುವಿನ ಮನೆಯಲ್ಲೇ ಬಂದು ಸ್ಥಿತವಾಗಿರುವಂತದ್ದು ಇಲ್ಲಿ ಕಾಣಬಹುದಾಗಿದೆ. ಹಾಗಾಗಿ ಮೀನ ರಾಶಿಯವರಿಗಂತೂ ಕರ್ಮಸ್ಥಾನದಲ್ಲಿ 4 ಗ್ರಹಗಳ ಸಂಯೋಗದಿಂದ ರವಿ, ಕುಜ, ಬುಧ, ಶುಕ್ರ ಗ್ರಹಗಳ ಪ್ರಭಾವಕ್ಕೆ ಒಳಗಾಗಿರೋದ್ರಿಂದ ಇವರಿಗೆ ಉದ್ಯೋಗದಲ್ಲಿ ಉತ್ತಮವಾದಂತ ಹೇಳಿಕೆ ಇರುತ್ತೆ. ಬಹಳ ಜನ ಗೌರ್ಮೆಂಟ್ ಕೆಲಸ ಇಲ್ಲ ಅಂತ ತಲೆ ಕೆಡಿಸ್ಕೊಂಡಿರ್ತಾರೆ, ಅಥವಾ ವಿದೇಶಕ್ಕೆ ಸಂಬಂಧಪಟ್ಟಂತ ಪ್ರಯತ್ನದಲ್ಲಿ ಅನುಕೂಲ ಆಗಿರೋದಿಲ್ಲ. ಅಂತವರಿಗೂ ಸಹ ವಿದೇಶದಲ್ಲಿ ಅನುಕೂಲ ಆಗುತ್ತೆ. ಮತ್ತೆ ಸರ್ಕಾರಿ ಕೆಲಸದ ವಿಚಾರದಲ್ಲಿ ಪ್ರಯತ್ನಕ್ಕೆ ತಕ್ಕಂತ ಪ್ರತಿಫಲ ನಿರೀಕ್ಷೆಯನ್ನ ಮಾಡಬಹುದಾಗಿದೆ. ಮತ್ತೆ ಸ್ನೇಹಿತರು ಮತ್ತೆ ಕುಟುಂಬದೊಂದಿಗೆ ಒಂದಷ್ಟು ಕುಟುಂಬದಿಂದ ಬೆಂಬಲ ಸಿಗುವಂತ ಸಾಧ್ಯತೆಗಳು ಸಹ ನಾವು ಕಾಣುವಂತದ್ದಿರುತ್ತೆ. ಒಟ್ಟಾರೆ ಒಳ್ಳೆಯ ಒಂದು ಫಲಗಳನ್ನ ನಿರೀಕ್ಷೆಯನ್ನ ಮಾಡಬಹುದಾಗಿದೆ. ಇಲ್ಲಿ ವೃಷಭ ರಾಶಿ, ಮಿಥುನ ರಾಶಿ, ಮೀನ ರಾಶಿವರೆಗಂತೂ ಬಹಳ ಏಳ್ ಮಾಡಿಸಿದಂತಹ ಒಂದು ಈ ಗ್ರಹಗಳ ಸಂಯೋಗದಿಂದ ಉತ್ತಮವಾದಂತ ಫಲಗಳನ್ನ ನಿರೀಕ್ಷೆಯನ್ನ ಮಾಡಬಹುದಾಗಿದೆ. ಸೊ ಹಾಗಾಗಿ ಯಾವುದೇ ಸಮಸ್ಯೆಗಳಿದ್ರೇನು ಈ ರಾಶಿಯವ್ರಿಗೆ, ಈಗಾಗಲೇ ವೃಷಭ ರಾಶಿಯವರಿಗೆ ದ್ವಿತೀಯ ಸ್ಥಾನದಲ್ಲಿ ಗುರುಬಲ ಇದ್ದಾನೆ, ಹಾಗಾಗಿ ರಾಷ್ಟ್ರಾಧಿಪತಿ ಬುಧಾದಿತ್ಯ ಯೋಗ ಇದ್ದಾನೆ. ಅಂದ್ರೆ ಅವ್ರಿಗೊಂದಷ್ಟು ಶುಕ್ರ ದಶೆ ಹೊಡೆದಂಗೆ, ಯಾಕಂದ್ರೆ ಒಳ್ಳೆ ಫಲಗಳನ್ನ ನಿರೀಕ್ಷೆಯನ್ನ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಗುರುಗಳೇ, ಈಗ ಶುಕ್ರನಿಂದ ಒಂದಷ್ಟು ರಾಶಿಗಳಿಗೆ ರಾಜಯೋಗ ಅಂತ ಹೇಳಿದ್ರೆ, ಈಗ ಬೇರೆ ರಾಶಿಯವ್ರಿಗೆ ಶುಕ್ರ ದೆಸೆ ಇರೋದಿಲ್ಲ. ಈಗ ಪೂಜೆ ಪುನಸ್ಕಾರ ಮಾಡೋದು ಅಥವಾ ಶುಕ್ರನ ಅನುಗ್ರಹ ಪಡಿಬೇಕು ಅಂತ ಈಗ ಬೇರೆ ರಾಶಿಯವರು ಶುಕ್ರನನ್ನು ಒಲಿಸ್ಕೊಳ್ಳೋ ರೀತಿಯಲ್ಲಿ ಏನಾದ್ರೂ ಪೂಜೆ ಪುನಸ್ಕಾರಗಳನ್ನ ಮಾಡಿ ಒಂದ್ ಸ್ವಲ್ಪನಾದ್ರೂ ಶುಕ್ರನಿಂದ ಫಲ ಪಡೆಯೋ ಚಾನ್ಸಸ್ ಇರುತ್ತಾ? ಖಂಡಿತ. ಈಗ ಒಂದಷ್ಟು ರಾಶಿಗಳಿಗೆ ಫಲಗಳನ್ನು ಕೊಡುವಂತದ್ದಿರುತ್ತೆ. ಯಾಕಂದ್ರೆ ಈ 3 ರಾಶಿಯವರಿಗೆ ಆಟೋಮೆಟಿಕ್ ಆಗಿ ಫಲಗಳನ್ನು ಕೊಡುವಂತದ್ದಿರುತ್ತೆ. ಆದ್ರೆ ಈ ತುಲಾ ರಾಶಿಗೂ ಮತ್ತೆ ಕನ್ಯಾ ರಾಶಿಗೂ ಕನ್ಯಾ ರಾಷ್ಟ್ರಾಧಿಪತಿಯನ್ನು ಬುಧನು ಸಂಯೋಗ ಆಗಿದ್ದಾನೆ. ಮತ್ತೆ ತುಲಾ ರಾಷ್ಟ್ರಾಧಿಪತಿನೂ ಸಹ ಶುಕ್ರಾದಿತ್ಯ ಯೋಗದಲ್ಲಿದ್ದಾನೆ. ಆದ್ರೆ ಆ ರಾಶಿಯಿಂದ ಎಷ್ಟನೇ ಮನೆಯಲ್ಲಿದ್ದಾನೆ ಅನ್ನುವಂಥದ್ದು ಒಂದಷ್ಟು ಲೆಕ್ಕಾಚಾರ ಆಗುತ್ತೆ. ಇವ್ರಿಗೊಂದಷ್ಟು ಅರ್ಧ ಫಲಗಳನ್ನ ಕೊಡುವಂಥದ್ದು ಅಂತ ಹೇಳಬಹುದು. ಸೊ ಸಾಧ್ಯವಾದಷ್ಟು ಸಹ ಇವ್ರು ಏನ್ ಮಾಡ್ಕೋಬಹುದು ಅಂತ ಹೇಳಿದ್ರೆ, ಒಂದು ಶುಕ್ರನ ಅಧಿದೇವತೆಗಳು, ಯಾಕಂದ್ರೆ ತುಲಾ ರಾಶಿಗೆ ಗುರುಬಲ ಇದ್ರೂ ಸಹ ಶುಕ್ರ ಜಾತಕದಿಂದ ನಾವು ರಾಶಿಯಿಂದ ಎಣಿಕೆ ಮಾಡಕ್ ಹೋದ್ರೆ 3ನೇ ಮನೆ ಆಗಿರುತ್ತೆ. ಸೊ ಅಂತ ಸಂದರ್ಭದಲ್ಲಿ ಏನಾಗುತ್ತೆ, ಒಂದಷ್ಟು ಫಲಗಳು ಅಷ್ಟು ಶುಕ್ರ ಕೊಡೋದಿಲ್ಲ. ಸೊ ಶುಕ್ರಾದಿತ್ಯ ಯೋಗ ಇದ್ರೂ ಕೆಲಸ ಕಾರ್ಯಗಳು ವಿಳಂಬ ಆಗೋದು, ಈ ತರದ್ದಾಗುತ್ತೆ. ಹಾಗಾಗಿ ಅಧಿದೇವತೆಗಳು ಯಾವುದು, ಲಕ್ಷ್ಮಿ ಆರಾಧನೆ ಮಾಡ್ಕೊಳ್ಳೋದು, ಅಥವಾ ಶುಕ್ರನ ಅಷ್ಟೋತ್ತರವನ್ನ ಪಠನೆ ಮಾಡೋದು, ಔದುಂಬರ ವೃಕ್ಷ ಪ್ರದಕ್ಷಿಣೆ ಮಾಡುವಂಥದ್ದು. ಸೊ ಇದನ್ನ ಮಾಡಬಹುದು. ಇನ್ನ ಕನ್ಯಾ ರಾಶಿ ರಾಷ್ಟ್ರಾಧಿಪತಿ ಬುಧ ಆಗಿದ್ದು, ಬುಧ ಚತುರ್ಭಾವದಲ್ಲಿದ್ರೆ ಒಳ್ಳೆ ರಾಜಯೋಗವನ್ನ ತಂದು ಕೊಡುತ್ತೆ. ಆದ್ರೆ ಇಲ್ಲೇನಾಗುತ್ತೆ ಅಂತ ಹೇಳಿದ್ರೆ, ಈ ರಾಷ್ಟ್ರಾಧಿಪತಿ 4ನೇ ಮನೆಯಲ್ಲಿ ಬಲಹೀನನಾಗಿದ್ದಾಗ ಫಲಗಳು ಕೊಡೋದಿಲ್ಲ. ಆದ್ರೆ 50% ಎಷ್ಟು ಫಲಗಳು ಕೊಡುತ್ತೆ ಅಂದ್ರೆ, ರಾಶಿಯಲ್ಲಿ ಒಂದಷ್ಟು ಗ್ರಹಗಳ ಬದಲಾವಣೆ ಮತ್ತೆ ಒಂದಷ್ಟು ಸಂಯೋಗ. ಸೊ ಇದರ ಲೆಕ್ಕಾಚಾರದಲ್ಲಿ ಬುಧಾದಿತ್ಯ ಯೋಗ ಇರೋದ್ರಿಂದ ಈ ಕನ್ಯಾ ರಾಶಿಯವರಿಗೆ 50% ಫಲಗಳು ಕೊಡ್ತಾ ಇರುತ್ತೆ. ಹಾಗಾಗಿ ಬುಧನ ಅಧಿದೇವತೆಗಳು ಅಂತ ನಾವು ನೋಡಿದಾಗ ವಿಷ್ಣು, ಹಾಗಾಗಿ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡೋದು, ವಿಷ್ಣು ದೇವಸ್ಥಾನಕ್ಕೆ ತುಳಸಿ ಅರ್ಚನೆ ಮಾಡಿಸುವಂಥದ್ದು. ಸೊ ಈ ತರದ್ದು ಕೆಲವೊಂದು ಪರಿಹಾರಗಳನ್ನ ಮಾಡಿಕೊಂಡಾಗ ಇವ್ರಿಗೂ ಒಂದಷ್ಟು ಹೆಚ್ಚು ಫಲಗಳನ್ನ ನಿರೀಕ್ಷೆಯನ್ನು ಮಾಡಬಹುದು. ಒಟ್ಟಾರೆ 4 ಗ್ರಹಗಳ ಸಂಯೋಗ 3 ರಾಶಿಯವರೆಗೆ ಒಂದಷ್ಟು ಶುಕ್ರ ದಶೆ, ಶುಕ್ರ ಫಲದಿಂದ ಅಥವಾ ಬುಧನ ಫಲದಿಂದ ಮತ್ತೆ ಕುಜನ ಸಂಯೋಗದಿಂದ ಒಂದಷ್ಟು ರಾಜಯೋಗವನ್ನ ತಂದುಕೊಡುವಂತ ಸಾಧ್ಯತೆ ಹೆಚ್ಚಾಗಿರುತ್ತೆ. ಧನ್ಯವಾದಗಳು ಗುರುಗಳೇ. ಹರೇ ಶ್ರೀನಿವಾಸ.